ಇನ್ನು ಚನ್ನಪಟ್ಟಣ ಉಪಚುನಾವಣೆಗೆ ಬಿಜೆಪಿ ನಾನಾ ರೀತಿಯ ಕಸರತ್ತುಗಳನ್ನ ಮಾಡ್ತಾ ಇದೆ. ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಸದ್ದಿಲ್ಲದೆ ಸರ್ವೆ ಮಾಡಿಸಿದೆಯಂತೆ ಬಿಜೆಪಿ. ಸರ್ವೆಯಲ್ಲಿ ಜೆಡಿಎಸ್ಗೆ ಶಾಕ್ ಎದುರಾಗಿದೆ. ಅಂದ್ರೆ ಈ ಚನ್ನಪಟ್ಟಣ ಕ್ಷೇತ್ರಕ್ಕೆ ಉಪಚುನಾವಣೆ ಆಗಬೇಕಿದೆ. ಅಲ್ಲಿ ಸಂಸದರಾಗಿ ಕುಮಾರಸ್ವಾಮಿ ಅವರು ಆಯ್ಕೆ ಆಗಿರೋದ್ರಿಂದ, ಕೇಂದ್ರ ಸಚಿವರಾಗಿರೋದ್ರಿಂದ ಸದ್ಯಕ್ಕೆ ಆ ಸ್ಥಾನ ಖಾಲಿ ಉಳ್ಕೊಂಡಿರೋದ್ರಿಂದ ಅಲ್ಲಿ ಉಪಚುನಾವಣೆ ಆಗಬೇಕು. ಅಲ್ಲಿ ಈಗ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿ ಆಯ್ಕೆಗೆ ಒಂದು ಸರ್ವೆ ಕೂಡ ಬಿಜೆಪಿಯಲ್ಲಿ ನಡೆದಿದೆ. ಆ ಸರ್ವೆಯಲ್ಲಿ ಜೆಡಿಎಸ್ಗೆ ಸಾಕಷ್ಟು ಶಾಕ್ ಕೂಡ ಕಾದಿದೆ. ಸೈನಿಕನ ಪರ ಸರ್ವೆಯ ರಿಸಲ್ಟ್ ಬಂದಿದೆಯಂತೆ. ಅಂದ್ರೆ ಸಿಪಿ ಯೋಗೇಶ್ವರ್ ಅವರ ಪರವಾಗಿ ಚನ್ನಪಟ್ಟಣದಲ್ಲಿ ಜನರು ಜೈ ಅಂದಿದ್ದಾರಂತೆ. ಹಾಗಾಗಿ ಚನ್ನಪಟ್ಟಣದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರ ಹೊರತಾಗಿ ಬೇರೆ ಯಾರೇ ನಿಂತರೂ ಕೂಡ ಸೋಲಾಗುತ್ತಂತೆ. ಜೆಡಿಎಸ್ ಸಪೋರ್ಟ್ ಮಾಡಿದ್ರೆ ಮಾತ್ರ ಸಿಪಿ ಯೋಗೇಶ್ವರ್ ಅವರ ಗೆಲುವು ಅನ್ನೋ ರೀತಿಯಾಗಿ ರಿಸಲ್ಟ್ ಬಂದಿದೆಯಂತೆ. ಹೀಗಾಗಿ ಇಲ್ಲಿ ಮೈತ್ರಿ ಧರ್ಮ ಪಾಲನೆ ಇರ್ಬೋದು, ಟಿಕೆಟ್ ಅನ್ನ ಕೊಡುವಂತದ್ದಿರ್ಬೋದು, ಅಭ್ಯರ್ಥಿ ಗೆಲ್ಲುವಂತದ್ದಿರ್ಬೋದು, ಇದೆಲ್ಲ ವಿಚಾರಕ್ಕೂ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳು ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಶುರುವಾಗಿದ್ದಾವೆ. ಹೀಗಾಗಿ ಸಿಪಿವೈ ಏನಿದ್ದಾರೆ ಅವರನ್ನು ಬೆಂಬಲಿಸಬೇಕು ಅಂತ HDK ತೀರ್ಮಾನವನ್ನು ತೆಗೆದುಕೊಳ್ತಾರ ಅಂತ ಅವ್ರು ಪದೇ ಪದೇ ಹೇಳ್ತಾ ಇರುವಂಥದ್ದು. ಮೈತ್ರಿ ಧರ್ಮ ಪಾಲನೆ ಆದರೆ ಸಿಪಿ ಯೋಗೇಶ್ವರ್ ಅವರಿಗೆ ಟಿಕೆಟ್ ಕೊಡಿಸೋಣ ಅಂತ. ಆದರೆ ಯೋಗೇಶ್ವರ್ ಅವ್ರು ಹೇಳ್ತಾರೆ, ನೀವು ಟಿಕೆಟ್ ಕೊಡ್ರಿ ಬಿಡ್ರಿ, ನಾನು ಪಕ್ಷೇತರನಾಗಾದ್ರೂ ಕೂಡ ನಿಲ್ತೀನಿ, ಗೆಲ್ತೀನಿ ಅಂತ. ಕೇಂದ್ರ ಸಚಿವನಾಗಿ ವರ್ಚಸ್ಸು ಉಳಿಸ್ಕೊಳ್ಳೋದಕ್ಕೆ ಕುಮಾರಸ್ವಾಮಿ ಹಾಗಾದರೆ ಚಿಂತನೆ ಮಾಡ್ತಾರಾ? ಕೇಂದ್ರ ಸಚಿವರಾಗಿ ಹೆಂಗೂ ಆಯ್ಕೆ ಆಗಿದ್ದಾರೆ, ಈ ಕ್ಷೇತ್ರವನ್ನು ಉಳಿಸ್ಕೊಳ್ಬೇಕು ಅಂದರೆ ಸಿಪಿ ಯೋಗೇಶ್ವರ್ ಅವರಿಗೆ ಬೆಂಬಲ ಕೊಡೋಣ ಅಂತ ಏನಾದರೂ ಅವರ ಮನಸ್ಸನ್ನು ಬದಲಾಯಿಸ್ತಾರಾ ಅನ್ನುವಂಥ ಒಂದಷ್ಟು ಪ್ರಶ್ನೆ ಕೂಡ ಇದೆ. ಕೆಲವೊಂದು ಷರತ್ತುಗಳನ್ನು ವಿಧಿಸಿ ಯೋಗೇಶ್ವರ್ ಸ್ಪರ್ಧೆಗೆ ಅವಕಾಶವನ್ನು ನೀಡಬಹುದೇನೋ ಅಂತ. ಯಾಕೆಂದರೆ ಈ ಸರ್ವೆಯ ಪ್ರಕಾರ ಇಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವ್ರು ನಿಂತರೆ ಗೆಲ್ತಾರೆ, ಬಿಟ್ಟರೆ ಯೋಗೇಶ್ವರ್ ಅವ್ರು ನಿಂತರೆ ಗೆಲ್ತಾರೆ. ಯೋಗೇಶ್ವರ್ ಅವ್ರಿಗೆ ಇವ್ರ ಸಪೋರ್ಟ್ ಬೇಕೇ ಬೇಕು ಕುಮಾರಸ್ವಾಮಿ ಅವ್ರದ್ದು. ಹಾಗಾಗಿ ಏನು ಮಾಡಬಹುದು, ಇದೇ ತಿಂಗಳ 20ನೇ ತಾರೀಕು ಮೈತ್ರಿ ನಾಯಕರೊಂದಿಗೆ ಸಭೆ ನಡೆಸ್ತಾರಂತೆ. ಆಗ ನಿರ್ಧಾರವನ್ನು ಕೈಗೊಳ್ಳಬಹುದೇನೋ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ರಾಕೇಶ್. ಈಗಾಗಲೇ ಚನ್ನಪಟ್ಟಣ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಟ್ಬಿಟ್ಟಿದೆ. ಈ ಕ್ಷೇತ್ರದಲ್ಲಿ ಅಭ್ಯರ್ಥಿ ಯಾರು ಅನ್ನುವಂಥ ಪ್ರಶ್ನೆ. ಅದರ ಬೆನ್ನಲ್ಲೇ ಬಿಜೆಪಿ ಸರ್ವೆ ಕೂಡ ಮಾಡಿದೆಯಂತೆ. ಸರ್ವೆಯಲ್ಲಿ ಏನೆಲ್ಲ ಅಂಶಗಳು ಬೆಳಕಿಗೆ ಬಂದಿದ್ದಾವೆ ಅಂತ. ಓಕೆ, ಚನ್ನಪಟ್ಟಣದ ಉಪಚುನಾವಣೆ ಕ್ಷೇತ್ರ ದಿನದಿಂದ ದಿನಕ್ಕೆ ಸಾವನ್ನು ಪಡೆದುಕೊಳ್ತಾ ಇದೆ. ಚುನಾವಣಾ ಪ್ರಕ್ರಿಯೆಗೆ ಸರ್ಕಾರ ಇನ್ನು ಚುನಾವಣಾ ಆಯೋಗ ಯಾವುದೇ ಚಾಲನೆಯನ್ನು ಕೊಡದಿದ್ರು ಕೂಡ ಆ ವಿಚಾರಕ್ಕೆ ಸಂಬಂಧಪಟ್ಟ ತಯಾರಿಯಲ್ಲಿ ರಾಜಕೀಯ ಪಕ್ಷಗಳು ತಮ್ಮನ್ನ ತಾವು ತೊಡಗಿಸಿಕೊಳ್ತಾ ಇದೆ. ಈಗ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಪ್ರತಿಷ್ಠೆ ಕಣವನ್ನಾಗಿ ಬದಲಾಯಿಸಿಕೊಂಡಿರೋದ್ರಿಂದಾಗಿ ಮೈತ್ರಿ ಪಕ್ಷಗಳು ಈ ಕ್ಷೇತ್ರವನ್ನು ಆಮೇಲೆ ಉಳಿಸ್ಕೊಳ್ಬೇಕು ಅನ್ನುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ವೈಯಕ್ತಿಕವಾಗಿ ತಾನೊಂದು ಆಂತರಿಕ ಸರ್ವೆಯನ್ನ ಮಾಡಿಸಿದೆ. ಆ ಸರ್ವೆಯಲ್ಲಿ ಒಂದು ಅಚ್ಚರಿಯ ಫಲಿತಾಂಶ ಸಿಕ್ಕಿದೆ. ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಅಥವಾ ಬಿಜೆಪಿ ಅಭ್ಯರ್ಥಿಯಾಗಿಯೇ ಆಗಿ ಸಿಪಿ ಯೋಗೇಶ್ವರ್ ಅವರು ಕಣಕ್ಕೆ ಇಳಿದ್ರೆ ಅವರಿಗೆ ಗೆಲುವು ನಿಶ್ಚಿತ ಅನ್ನುವಂತಹ ದಾಖಲೆಗಳು ಅಲ್ಲಿಂದ ಸಿಕ್ಕಿದೆ. ಈ ಹಿನ್ನೆಲೆಯಲ್ಲಿ ಈ ವಿಚಾರ ಮೈತ್ರಿ ನಾಯಕರ ಜೊತೆಯನ್ನ ಚರ್ಚೆ ಮಾಡಬೇಕೋ ಬೇಡವೋ ಅನ್ನುವಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈಗ ಬಿಜೆಪಿ ನಾಯಕರಿದ್ದಾರೆ. ಒಂದು ಹಂತದಲ್ಲಿ ಯೋಗೇಶ್ವರ್ ಅವರಿಗೆ ಟಿಕೆಟ್ ಅನ್ನ ಕೊಡಬಾರದು ಅನ್ನುವಂತಹ ನಿಟ್ಟಿನ ಲೆಕ್ಕಾಚಾರವನ್ನ ಜೆಡಿಎಸ್ ನ ರಾಜ್ಯಾಧ್ಯಕ್ಷರಾಗಿರುವಂತಹ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಅವರಿಗೆ ಹಿಂದೆಟ್ಟು ಆಗಬಹುದು ಅನ್ನುವಂತ ಮಾತುಕತೆಗಳು ಕೂಡ ನಡೀತಾ ಇತ್ತು. ಕುಮಾರಸ್ವಾಮಿ ಅವರು ಪರೋಕ್ಷವಾಗಿ ಈ ವಿಚಾರದಲ್ಲಿ ಮಾತುಗಳನ್ನ ಕೂಡ ಹೇಳ್ತಾ ಇದ್ರು. ನಮ್ಮ ಪಕ್ಷದ ಕಾರ್ಯಕರ್ತರನ್ನ ಕಣಕ್ಕಿಳಿಸ್ತೇನೆ, ಸಮರ್ಥ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವ ಜವಾಬ್ದಾರಿಯನ್ನು ನಾವು ಮಾಡ್ತೇವೆ ಅನ್ನುವಂತ ಮಾತನ್ನ ಹೇಳ್ಕೊಂಡಿದ್ರು. ಇವೆಲ್ಲದರ ನಡುವೆ ಬದಲಾಗಿರುವಂತಹ ಸನ್ನಿವೇಶದಲ್ಲಿ ಬಂದಿರುವಂತಹ ಈ ಸರ್ವೆ ವಿಚಾರದಲ್ಲಿ ಅದು ಯೋಗೇಶ್ವರ್ ಅವರ ಪರವಾಗಿರೋದ್ರಿಂದಾಗಿ ಮುಂದಿನ ಬದಲಾವಣೆ ಏನಾಗಬಹುದು ಅನ್ನುವಂತ ಕುತೂಹಲ ಕಾಯ್ತಾ ಇದೆ. ಇನ್ನೊಂದು ವಿಚಾರ ಅದರಲ್ಲಿ ಕುಮಾರಸ್ವಾಮಿ ಅವರೇ ಜೆಡಿಎಸ್ ಅಭ್ಯರ್ಥಿ ಆದ್ರೆ ಮಾತ್ರ ಗೆಲುವನ್ನು ಸಾಧಿಸಬಹುದು, ಬೇರೆ ಯಾರಾದ್ರೂ ಕೂಡ ಗೆಲುವು ಕಷ್ಟ ಅನ್ನುವಂತ ಮಾತಿದೆ. ಸೊ ಇವೆಲ್ಲದರ ನಡುವೆ ಮತ್ತೊಂದು ಗಮನಾರ್ಹ ವಿಚಾರ ಏನು ಅಂದ್ರೆ, ಯಾವುದೇ ಪಕ್ಷದ ಅಭ್ಯರ್ಥಿ ಬಿಜೆಪಿ ಮತ್ತು ಜೆಡಿಎಸ್ ನ ಯಾವುದೇ ಅಭ್ಯರ್ಥಿ ಕಣಕ್ಕಿಳಿದ್ರೂ ಕೂಡ ಜೆಡಿಎಸ್ ನ ಸಹಕಾರವಿಲ್ಲದೆ ಗೆಲುವು ಅಸಾಧ್ಯ ಅನ್ನುವಂಥದ್ದು ಅಲ್ಲಿದೆ. ಸೊ ಈಗ ಮೈತ್ರಿ ಪಕ್ಷದ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದರ ಮೇಲೆಯೇ ಗೆಲುವಿನ ಲೆಕ್ಕಾಚಾರವನ್ನಿದೆ. ಕುಮಾರಸ್ವಾಮಿ ಅವರು ಕೂಡ ಈ ವಿಚಾರದಲ್ಲಿ ಚಿಂತಿತರಾಗಿದ್ದಾರೆ ಅನ್ನುವಂತ ಮಾಹಿತಿ ತಿಳಿದು ಬಂದಿದೆ. ಒಟ್ಟಾರೆ ಸಮರ್ಥ ಮತ್ತು ವಿಶ್ವಾಸದ ಎರಡೂ ಪಕ್ಷದ ಅಭ್ಯರ್ಥಿಗಳು ಅಂದ್ರೆ ನಾಯಕರು ಒಪ್ಪಿ ಮಾಡುವಂತ ಅಭ್ಯರ್ಥಿಗೆ ಇಲ್ಲಿ ಗೆಲುವಿನ ಸಾಧ್ಯತೆ ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ ತಮ್ಮ ಲೆಕ್ಕಾಚಾರವನ್ನ ಬದಿಗಿಟ್ಟು ಕುಮಾರಸ್ವಾಮಿ ಅವರು ಯೋಗೇಶ್ವರ್ ಅವರಿಗೆ ತಮ್ಮ ಪಕ್ಷದ ಚಿಹ್ನೆಯಡಿ ಅವಕಾಶವನ್ನ ಮಾಡಿಕೊಟ್ಟು ಗೆಲುವನ್ನ ಪಡೆದುಕೊಂಡ್ರೆ ಅವರ ಪಕ್ಷದ ಲೆಕ್ಕಾಚಾರಕ್ಕೆ ಗೆಲುವಾಗಬಹುದು, ಅಥವಾ
ಮತ್ತಿನ್ಯಾರನ್ನ ಕಣಕ್ಕಿಳಿಸ್ತಾರೆ ಅನ್ನುವಂತಹ ಪ್ರಶ್ನಾರ್ಥಕ ಕೂಡ ಇದ್ದಿದೆ. ಬಿಜೆಪಿಯವರು ಕುಮಾರಸ್ವಾಮಿ ಅವರ ನಿರ್ಧಾರದ ಹೊರತಾಗಿ ಇಲ್ಲೇನು ಮಾಡಲಾರದು ಅನ್ನುವಂಥದ್ದು ಕೂಡ ಮಾತಿದೆ. ಸೊ ಈ ಹಿನ್ನೆಲೆಯಲ್ಲಿ ಇವೆಲ್ಲವನ್ನ ಪರಿಗಣನೆಗೆ ತೆಗೆದುಕೊಂಡು ಎರಡೂ ಪಕ್ಷದ ನಾಯಕರುಗಳು ಸಭೆಯನ್ನ ಮಾಡಿ ಅಂತಿಮ ನಿರ್ಧಾರವನ್ನ ತೆಗೆದುಕೊಂಡ್ರೆ ಮಾತ್ರ ಚನ್ನಪಟ್ಟಣದ ಈ ಚುನಾವಣಾ ಕಣ ಮೈತ್ರಿ ಪಕ್ಷದ ಪಾಲಾಗಬಹುದು, ಇಲ್ಲದಿದ್ರೆ ಅದು ಕಾಂಗ್ರೆಸ್ ಪಾಲಾಗುತ್ತೆ ಅನ್ನುವಂತಹ ಮಾತುಗಳು ಎಲ್ಲಾ ಕಡೆಯಲ್ಲೂ ಕೂಡ ಕೇಳಿ ಬರ್ತಾ ಇದೆ. ಸೌಖ್ಯ. ಥ್ಯಾಂಕ್ ಯು ರಾಕೇಶ್ ಡೀಟೇಲ್ಸ್ಗೆ.